ಇನ್ನು ರಾಜ್ಯದ ಮುಜರಾಯಿ ದೇವಾಲಯಗಳಲ್ಲಿ ವಸ್ತ್ರ ಸಂಹಿತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಸ್ವಲ್ಪ ಗೊಂದಲದಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಓಕೆ, ಮುಜರಾಯಿ ಇಲಾಖೆ ದೇಗುಲದಲ್ಲಿ ಡ್ರೆಸ್ ಕೋಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮುಜರಾಯಿ ಇಲಾಖೆ ಈ ತೀರ್ಮಾನ ಮಾಡಿಲ್ಲ, ಇಂಥದ್ದೇ ಡ್ರೆಸ್ ಹಾಕಬೇಡಿ, ಇಂಥದ್ದನ್ನೇ ಹಾಕಿ ಅಂತ ಹೇಳೋದಲ್ಲ ತಪ್ಪು, ಶರ್ಟು ಪ್ಯಾಂಟು ಹಾಕಬೇಡಿ, ಸೀರೆ ಧರಿಸಿ ಬನ್ನಿ ಅನ್ನೋದು ಸರಿಯಲ್ಲ, ನಮ್ಮ ಇಲಾಖೆ ವಸ್ತ್ರ ಸಂಹಿತೆಯನ್ನು ಜಾರಿಗೆ ತಂದಿಲ್ಲ ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಇತ್ತೀಚೆಗೆ ಮುಜರಾಯಿ ಇಲಾಖೆಗೆ ಸೇರ್ಪಟ್ಟ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆಯನ್ನು ಜಾರಿಗೆ ತಂದು ಆಯಾ ದೇವಸ್ಥಾನಗಳಲ್ಲೇ ಸೂಚನಾ ಫಲಕಗಳನ್ನು ಹಾಕಲಾಗಿತ್ತು. ಅಂದರೆ ಮಹಿಳೆಯರು ಈ ಶಾರ್ಟ್ಸ್ ಹಾಕೊಂಡು ಬರೋದು, ಜೀನ್ಸು ಟೀ ಶರ್ಟ್ ಹಾಕೊಂಡು ಬರೋದು, ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಲಾಗಿತ್ತು. ಇಂಥದ್ದೇ ಡ್ರೆಸ್ ಪುರುಷರು ಹೀಗೆ ಬರಬೇಕು, ಸ್ತ್ರೀಯರು ಹೀಗೆ ಬರಬೇಕು ಅಂತ ಹೇಳಲಾಗಿತ್ತು. ಆದರೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಮ್ಮ ಇಲಾಖೆ ಈ ಆದೇಶ ಮಾಡಿಲ್ಲ ಅಂತ. ಮುಜರಾಯಿ ಇಲಾಖೆಯಲ್ಲಿ ಯಾವುದು ತೀರ್ಮಾನ ಮಾಡಿಲ್ಲ. ನಾನು ಕೂಡ ನಿಮ್ಮ ಅಭಿಪ್ರಾಯನೇ ಓದಿರ್ತಕ್ಕಂಥವ್ರು. ಅದಕ್ಕೆ ಇಂಥದೇ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅದ್ರ ನಂಬಿಕೆ ಇಲ್ಲ. ಶರ್ಟ್ ಹಾಕೊಂಡಿರೋ ಶರ್ಟ್ ಹಾಕಬಹುದು, ಪ್ಯಾಂಟ್ ಹಾಕೊಂಡು ಪ್ಯಾಂಟ್ ಹಾಕಬಹುದು, ಸೀರೆ ಉಟ್ಕೊಂಡು ಸೀರೆ ಉಟ್ಕೊಂಡಿರ್ಬೋದು, ಅಥವಾ ಹಾಕೊಂಡು ಹೋಗ್ಬೋದು. ಇವರು ಇಂಥದೇ ಡ್ರೆಸ್ ಹಾಕೊಂಡು ಬರ್ರಿ ಅಥವಾ ಬಟ್ಟೆ ಬಿಚ್ಚಾಕೊಂಡು ಬರ್ರಿ ಅಂತ ಹೇಳೋದಿಲ್ಲ. ಭಕ್ತಿ ಶುದ್ಧವಾಗಿದೆ, ಶುದ್ಧವಾದಂತ ಭಕ್ತಿನೇ ಇಲ್ಲದೆ ಹೋದ್ರೆ, ಆಷಾಢ ಮೂರ್ತಿ ತರದ ಭಕ್ತಿ ಇದ್ರೆ ಪ್ರಯೋಜನ ಏನು? ದೇವಸ್ಥಾನಗಳಿಗೆ ನಾವೇನು ಮುಜರಾಯಿ ಇಲಾಖೆಯಲ್ಲಿ ಯಾವುದು ತೀರ್ಮಾನ ಮಾಡಿಲ್ಲ. ನಾನು ಕೂಡ ನಿಮ್ಮ ಅಭಿಪ್ರಾಯನೇ ಓದಿರ್ತಕ್ಕಂಥವ್ರು. ಅದಕ್ಕೆ ಇಂಥದೇ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅದ್ರ ನಂಬಿಕೆ ಇಲ್ಲ. ಶರ್ಟ್ ಹಾಕೊಂಡಿರೋ ಶರ್ಟ್ ಹಾಕಬಹುದು, ಪ್ಯಾಂಟ್ ಹಾಕೊಂಡು ಪ್ಯಾಂಟ್ ಹಾಕಬಹುದು, ಸೀರೆ ಉಟ್ಕೊಂಡು ಸೀರೆ ಉಟ್ಕೊಂಡಿರ್ಬೋದು, ಅಥವಾ ಹಾಕೊಂಡು ಹೋಗ್ಬೋದು. ಇವರು ಇಂಥದೇ ಡ್ರೆಸ್ ಹಾಕೊಂಡು ಬರ್ರಿ ಅಥವಾ ಬಟ್ಟೆ ಬಿಚ್ಚಾಕೊಂಡು ಬರ್ರಿ ಅಂತ ಹೇಳೋದಿಲ್ಲ. ಭಕ್ತಿ ಶುದ್ಧವಾಗಿದೆ, ಶುದ್ಧವಾದಂತ ಭಕ್ತಿನೇ ಇಲ್ಲದೆ ಹೋದ್ರೆ, ಆಷಾಢ ಮೂರ್ತಿ ತರದ ಭಕ್ತಿ ಇದ್ರೆ ಪ್ರಯೋಜನ ಏನು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಪವಿತ್ರ ಅವರಿಂದ ಪಡೆಯೋಣ. ಪವಿತ್ರ, ಈಗಾಗಲೇ ಮುಜರಾಯಿ ಇಲಾಖೆಯ ಕೆಲ ದೇವಸ್ಥಾನಗಳಲ್ಲಿ ಸೂಚನಾ ಫಲಕಗಳನ್ನೇ ಹಾಕಿದ್ದಾರೆ, ವಸ್ತ್ರ ಸಂಹಿತೆ ಹೀಗಿರಬೇಕು ಅಂತಂದ್ಬಿಟ್ಟು. ಬಟ್ ಮುಖ್ಯಮಂತ್ರಿಗಳು ಮಾತ್ರ ಇದನ್ನು ಡಿನೈ ಮಾಡ್ತಾರಲ್ಲ, ಏನಿದು ಗೊಂದಲ, ಏನು ಕನ್ಫ್ಯೂಷನ್ ಅಂತ? ಅರವಿಂದ್, ಈಗ ಅವರದ್ದೇ ಸರ್ಕಾರದ ಮುಜರಾಯಿ ಇಲಾಖೆಯವರೇ ಈಗ ಹಂಪಿಯಲ್ಲಿ ಇತ್ತೀಚೆಗಷ್ಟೇ ಕಳೆದ ವಾರವಷ್ಟೇ ಒಂದು ಡ್ರೆಸ್ ಕೋಡ್ ನಿಯಮವನ್ನು ಜಾರಿ ತಂದಿದ್ರು. ಅಲ್ಲಿ ಪುರುಷರಿಗೆ ಕಡ್ಡಾಯವಾಗಿ ಪಂಚೆಯನ್ನು ಧರಿಸ್ಕೊಂಡು ಬರಬೇಕು, ಮಹಿಳೆಯರು ಸೀರೆಯನ್ನು ಧರಿಸ್ಕೊಂಡು ಬರಬೇಕು ಅನ್ನುವಂಥದ್ದು. ಆದರೆ ಸಿಎಂ ಮಾತ್ರ ವೇದಿಕೆಯಲ್ಲಿ ಹೇಳ್ತಾರೆ, ಮುಜರಾಯಿ ಇಲಾಖೆಯಲ್ಲಿ ನಾವು ಯಾವುದೇ ರೀತಿಯ ಡ್ರೆಸ್ ಕೋಡ್ ಅನ್ನ ಜಾರಿಗೆ ತಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಖಾಸಗಿ ದೇಗುಲಗಳಲ್ಲಿ ತಂದಿದ್ದಾರೆ ನಿಜ, ಆದ್ರೆ ಮುಜರಾಯಿ ಇಲಾಖೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲೇ ಅನೇಕ ದೇಗುಲಗಳಲ್ಲೂ ಕೂಡ ವಸ್ತ್ರ ಸಂಹಿತೆಯನ್ನು ಕಡ್ಡಾಯವಾಗಿ ಜಾರಿ ತಂದಿದ್ದಾರೆ. ಈಗ ಅಲ್ಲಿ ವೇದಿಕೆ ಮರಳು ಸಿದ್ದಪ್ಪನವರು ಹೇಳ್ತಾರೆ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ, ದೇಗುಲಗಳಲ್ಲಿ ಯಾವುದೇ ರೀತಿಯ ವಸ್ತ್ರ ಸಂಹಿತೆಯನ್ನು ನೀವು ಜಾರಿಗೆ ತರಬಾರದು ಅಂತ ಹೇಳ್ತಾರೆ. ಇದಕ್ಕೆ ಪೂರಕ ಎಂಬಂತೆ ಸಿಎಂ ಕೂಡ ಹೇಳ್ತಾರೆ, ಹೌದು, ದೇವಸ್ಥಾನಕ್ಕೆ ಬೇಕಾಗಿರುವಂತದ್ದು ಭಕ್ತಾದಿಗಳಿಗೆ ಭಕ್ತಿ ಅಷ್ಟೇನೆ, ಅದನ್ನು ಹೊರತುಪಡಿಸಿ ಅವರು ಯಾವ ವಸ್ತ್ರವನ್ನಾದ್ರೂ ಧರಿಸ್ಕೊಂಡು ಬರ್ಬೋದು, ಪ್ಯಾಂಟ್ ಟೀ ಶರ್ಟ್ ಯಾವುದೇ ರೀತಿ ಅವರಿಗೆ ಇಷ್ಟ ಬಂದಂತಹ ಡ್ರೆಸ್ಗಳನ್ನ ವಸ್ತ್ರಗಳನ್ನ ಹಾಕೊಂಡು ಬರ್ಬೋದು. ಸೀರೆ ಕೂಡ ಅವರಿಗೆ ಏನಾದ್ರೂ ಮಹಿಳೆಯರಿಗೆ ಇಷ್ಟ ಇದ್ರೆ ಅವ್ರನ್ನ ಹಾಕೊಂಡ್ ಬರ್ಬೋದು. ಯಾರು ಕೂಡ ಅದನ್ನ ಪ್ರಶ್ನೆ ಮಾಡುವಂತಹ ಅಧಿಕಾರ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಅವರದ್ದೇ ಸರ್ಕಾರದ ನಿರ್ಧಾರಕ್ಕೆ ಖುದ್ದು ಸಿಎಂ ಅವರೇ ವಿರೋಧನ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ. ಬಹುಶಃ ಈ ದ್ವಂದ್ವ ನಿಲುವುಗಳಿಂದಲೇ ಒಂದಿಷ್ಟು ಜನರಿಗೂ ಕೂಡ ಕನ್ಫ್ಯೂಷನ್ ಆಗುತ್ತೆ, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು. ಅರವಿಂದ್, ಓಕೆ ಪವಿತ್ರ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಇದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಮುಜರಾಯಿ ಇಲಾಖೆಯ ಸಚಿವರು ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರೇ ಕೊಡ್ಲಿ, ಸರ್ಕಾರ ಈ ತೀರ್ಮಾನ ತಗೊಂಡಿದೆಯಾ ಇಲ್ವಾ ಅಂತ. ಮುಜರಾಯಿ ಇಲಾಖೆಯಲ್ಲಿ ಯಾವುದು ತೀರ್ಮಾನ ಮಾಡಿಲ್ಲ. ನಾನು ಕೂಡ ನಿಮ್ಮ ಅಭಿಪ್ರಾಯನೇ ಓದಿರ್ತಕ್ಕಂಥವ್ರು. ಅದಕ್ಕೆ ಇಂಥದೇ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅದ್ರ ನಂಬಿಕೆ ಇಲ್ಲ. ಶರ್ಟ್ ಹಾಕೊಂಡಿರೋ ಶರ್ಟ್ ಹಾಕಬಹುದು, ಪ್ಯಾಂಟ್ ಹಾಕೊಂಡು ಪ್ಯಾಂಟ್ ಹಾಕಬಹುದು, ಸೀರೆ ಉಟ್ಕೊಂಡು ಸೀರೆ ಉಟ್ಕೊಂಡಿರ್ಬೋದು, ಅಥವಾ ಹಾಕೊಂಡು ಹೋಗ್ಬೋದು. ಇವರು ಇಂಥದೇ ಡ್ರೆಸ್ ಹಾಕೊಂಡು ಬರ್ರಿ
ಅಥವಾ ಬಟ್ಟೆ ಬಿಚ್ಚಾಕೊಂಡು ಬರ್ರಿ ಅಂತ ಹೇಳೋದಿಲ್ಲ. ಭಕ್ತಿ ಶುದ್ಧವಾಗಿದೆ, ಶುದ್ಧವಾದಂತ ಭಕ್ತಿನೇ ಇಲ್ಲದೆ ಹೋದ್ರೆ ಆಷಾಢ ಮೂರ್ತಿ ತರದ ಭಕ್ತಿ ಇದ್ರೆ